ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೆ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಕಾದಂಬರಿಯ 51ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಇದೇನೋ ಏನಾಯ್ತು ಸಂಜು? ಮುಖದ ದವಡೆ ಊದಿಸಿಕೊಂಡು ಹಣೆ ಮೇಲೆ ಬ್ಯಾಂಡೇಜ್ ಹಾಕಿಸಿಕೊಂಡು ಬಂದ ಮಗನನ್ನು ಕಂಡು ಗಾಬರಿಯಿಂದ ಕೇಳಿದರು ವಿಜಯಮ್ಮ. ಏನಿಲ್ಲಮ್ಮ, ಹಿಂಗೆ ಒಂದು ಸಣ್ಣ ಆಕ್ಸಿಡೆಂಟು, ನಿಜ ಮುಚ್ಚಿಟ್ಟ. ಅಷ್ಟರಲ್ಲೇ ಮನೆ ಒಳಗೆ ಬಂದಿದ್ದಳು ಸಾರಿಕಾ. ಸುಳ್ಳು ಕಣಮ್ಮ, ಆ ಸ್ವಾತಿ ಅಣ್ಣ ಇವನನ್ನು ಹೊಡಿತಾ ಇದ್ದ, ನಾನೇ ನನ್ನ ಕಣ್ಣಾರೆ ನೋಡ್ದೆ ಎಂದಳು. ಹೌದೇನೋ ಸಂಜು? ಅವ್ರ್ಯಾರೋ ನನ್ನ ಮಗನ ಮೇಲೆ ಕೈ ಮಾಡೋದಕ್ಕೆ? ಅವ್ರಿಗೇನು ಹಕ್ಕಿದೆಯೋ ನಿಂಗೆ ದಂಡ್ಸಕ್ಕೆ? ಏನೋ ನಿನಗೆ ಯಾರೂ ಇಲ್ಲ ಅನ್ಕೊಂಡ್ಬಿಟ್ಟಿದಾರಾ? ನಿನ್ನ ಹೊಡೆದು ಜಯಿಸ್ಕೊಳ್ಬೋದು ಅನ್ಕೊಂಡಿದಾರೋ ಏನೋ ಅವರು? ಕೂಗಾಡತೊಡಗಿದರು. ಅಮ್ಮ ಪ್ಲೀಸ್ ಸುಮ್ಮನೆ ಕೂಗಾಡ್ಬೇಡ. ಮೊದಲೇ ನಂಗೆ ತಲೆ ನೋಯ್ತಾ ಇದೆ, ಸ್ವಲ್ಪ ಮಜ್ಜಿಗೆಯನ್ನು ಕಲಿಸ್ಕೊಡು, ತಿಂದು ಮಾತ್ರೆ ತಗೊಂಡು ಮಲಗ್ತೀನಿ. ನೋವಿನಿಂದ ಮುಖ ಕಿವುಚಿದ. ಸರಿ ಕಣಪ್ಪ, ಕಲಿಸ್ಕೊಡ್ತೀನಿ ಎಂದವರ ಕಣ್ಣಂಚು ಮಗನ ವೇದನೆ ನೋಡಿ ಹಸಿಯಾಗಿತ್ತು. ಊಟ ಮಾಡಿ ಮಾತ್ರೆ ತೆಗೆದುಕೊಂಡವ ನಿದ್ರೆಗೆ ಜಾರಿದ್ದ. ನಿದ್ರೆಯಲ್ಲಿ ಸ್ವಾತಿಯ ಅಸ್ಪಷ್ಟ ಕನಸು ಕಂಡು ಅವಳ ಹೆಸರನ್ನೇ ಕನವರಿಸಿದ್ದ. ಅವನ ಸಂಕಟ ಕಂಡು ವಿಜಯಮ್ಮನ ಕರಳು ಕಿವುಚಿದಂತಾಯ್ತು. ಅವನ್ ಕೈ ಸೇದೋಗ ಹೆಂಗ್ ಹೊಡೆದಿದ್ದಾನಲ್ಲೇ ಪಾಪ, ನೋವಿಗೆ ನರಳ್ತಾ ಇದ್ದಾನೆ ನೋಡು. ಮೈ ಕೂಡ ಬೆಚ್ಚಗಾದಾಗಿದೆ. ಸಂಜುವಿನ ಹಣೆಯ ಮೇಲೆ ಕೈ ಇಟ್ಟು ಸಾರಿಕಾಳಿಗೆ ಹೇಳಿದರು. ಬಾ ಹೊರಗೆ ಹೋಗಿ ಮಾತಾಡೋಣ ಎನ್ನುತ್ತಾ ಸಂಜಯನ ಕೋಣೆಯಿಂದ ಆಚೆಗೆ ಕರೆತಂದಿದ್ದಳು ಸಾರಿಕಾ. ಇದು ಇವನಾಗಿ ಮಾಡ್ಕೊಂಡಿರೋದು. ಆ ಸ್ವಾತಿ ಅಣ್ಣನ ಮುಂದೆ ನಿಂತು ಸ್ವಾತಿ ಎಲ್ಲಿದ್ದಾಳೆ ಹೇಳಿ ಅಂತ ಕೈ ಮುಗಿದು ಬೇಡ್ಕೊಳ್ತಾ ಇದ್ದ. ಅವನು ಇವನ್ ಕಡೆ ಗಮನ ಕೊಡದೆ ಸುಮ್ಮನೆ ಹೋಗ್ತಾ ಇದ್ದ. ಆದ್ರೆ ಇವನು ಅವನ್ ಬೆನ್ ಬಿಡ್ಲಿಲ್ಲ, ಸೀದಾ ಕಾಲಿಗೆ ಬೀಳಕ್ ಹೋಗಿದ್ದ. ಅವನ್ಗೂ ರೇಗ್ ಹತ್ತೋ ಸರಿಯಾಗಿ ಬಿಟ್ಟ. ಸಾರಿಕಾ ಕಣ್ಣ ಮುಂದೆ ಕಂಡಿದ್ದನ್ನು ಹೇಳಿದಳು. ನಿನ್ ಕಣ್ಮುಂದೆನೆ ಅಷ್ಟೆಲ್ಲ ನಡೀತಾ ಇದ್ರು ಸುಮ್ಮನೆ ಇದ್ದೇನೆ? ತೆಗೆದ್ 4 ಬಾರ್ಸೋಕಾಗದೆ ಇದ್ರೆ ಕೂಗಾಡಿ 4 ಜನರನ್ನ ಸೇರಿಸಿ 4 ಒದ್ಸದಲ್ವಾ? ಬೆನ್ನಿಗೆ ಬಿದ್ದ ತಮ್ಮನ್ ಹೊಡಿತಾ ಇದ್ರೆ ಪಿಕ್ಚರ್ ನೋಡ್ಕೊಂಬಂದಂಗ್ ನೋಡ್ಕೊಂಬಂದ್ ಹೇಳ್ತಾ ಇದೆಯಲ್ಲ. ಮಗಳ ಮೇಲೆ ರೇಗಿದರು ವಿಜಯಮ್ಮ. ನನ್ ಜೊತೆ ನಮ್ ಚಿಕ್ಕ ಮಾವ, ಚಿಕ್ಕತ್ತೆ, ಅತ್ತೆ, ಮಾವ ಎಲ್ಲ ಇದ್ರು. ಅವ್ರ ಮುಂದೆ ಇವನೇ ನನ್ನ ತಮ್ಮ ಅಂತ ಹೋಗಿ ಹೇಳಿದ್ರೆ ಮುಂದೆ ಸ್ವೀಟಿ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ಬೇಕಾಗಿತ್ತು ಅಷ್ಟೇ. ಪುಣ್ಯಕ್ಕೆ ಅವ್ರಿಗೂ ಇವನ್ ಗುರ್ತು ಕೂಡ ಹತ್ಲಿಲ್ಲ. ಬೇರೆ ಯಾರು ಅನ್ಕೊಂಡು ಇವನ್ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ರು ಗೊತ್ತಾ? ಸಾರಿಕಾ ಹೇಳಿದಾಗ ವಿಜಯಮ್ಮ ಸುಮ್ಮನಾದರು. ತಮ್ಮ ಮಗನಿಗೆ ಹೊಡೆದವರನ್ನು ಸುಮ್ಮನೆ ಬಿಡುವ ಯೋಚನೆಯಂತೂ ಅವರಿಗೆ ಇರಲಿಲ್ಲ. ಸಾರಿಕಾ, ನನ್ನನ್ನ ಆ ಸ್ವಾತಿ ಮನೆಗೆ ಕರ್ಕೊಂಡು ಹೋಗು, ಆ ಸುದೀಪನ್ ಗ್ರಾಚಾರ ಬಿಡಿಸ್ಬರ್ತೀನಿ ಸೆರಗು ಸೊಂಟಕ್ಕೆ ಸಿಗಿಸಿದರು. ನಾನು ಅವ್ರ ಮನೆಗೆಲ್ಲ ಬರಲ್ಲ, ಬೇಕಾದ್ರೆ ನಿಂಗೆ ಮನೆ ತೋರಿಸ್ಬರ್ತೀನಿ ಅಷ್ಟೇ. ಸಾರಿಕಾ ಮೆಲ್ಲಗೆ ಜಾರಿಕೊಂಡಳು. ಸರಿ, ಮನೆ ತೋರ್ಸು ಸಾಕು ಎಂದವರೇ ಸಾರಿಕಾಳ ಹಿಂದೆ ಹೊರಟರು. ಕೆಲಸ ಸಿಕ್ಕಿಲ್ಲ, ಮನೆ ಕೂಡ ಸಿಕ್ಕಿಲ್ಲ. ಇನ್ನು 2 ದಿನಕ್ಕೆ ಸಿರಿ ಶಾಲೆ ಶುರುವಾಗ್ಬಿಡುತ್ತೆ. ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ಸ್ವಾತಿಯ ಸಮಸ್ಯೆ ಹಾಗೆಯೇ ಉಳಿದಿತ್ತು. ಸಿರಿಯನ್ನು ಪಾರ್ಕಿನಲ್ಲಿ ಆಡಲು ಬಿಟ್ಟಿದ್ದವಳ ಮನಸ್ಸು ಮಾತ್ರ ಸಮಸ್ಯೆಗಳ ಸುಳಿಯಲ್ಲಿ ಮುಳುಗಿತ್ತು. ಏನಮ್ಮ ಸ್ವಾತಿ, ಎಲ್ಲೋ ಕಳೆದೋಗ್ಬಿಟ್ಟಿದೀಯಾ? ನೀಲಾ ಸ್ವಾತಿಯ ಮುಖದ ಮುಂದೆ ಕೈ ಆಡಿಸಿ ಕೇಳಿದರು. ಓಹ್, ನೀವು? ಏನಿಲ್ಲಮ್ಮ, ಹಾಗೆ ಸುಮ್ಮನೆ ಕೂತಿದ್ದೆ. ಪಾರ್ಕಿನ ಬೆಂಚಿನ ಮೇಲೆ ಸರಿಯಾಗಿ ಕುಳಿತುಕೊಳ್ಳುತ್ತಾ ಹೇಳಿದರು. ಕೆಲ್ಸದ ಯೋಚನೆನಾ? ಸಲುಗೆಯಿಂದ ಸ್ವಾತಿಯ ಬೆನ್ನ ಮೇಲೆ ಕೈ ಆಡಿಸುತ್ತಾ ಕೇಳಿದರು. ಸ್ವಾತಿ ತಲೆ ಕೆಳಗೆ ಮಾಡಿ ಕುಳಿತಳು. ಯಾಕೋ ಏನು ಸರಿ ಹೋಗ್ತಾ ಇಲ್ಲ. ಎಷ್ಟೊಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ, ಆದರೆ ಕೆಲಸ ಸಿಗ್ತಾ ಇಲ್ಲ. ಸಣ್ಣ ಕೆಲಸ ಆದರೂ ಸರಿ, ಜೀವನಕ್ಕೆ ಸ್ವಲ್ಪ ಆಧಾರ ಆಗಲಿ ಅಂತ ಅನ್ಕೊಳ್ತಾ ಇದ್ದೀನಿ, ಅದು ಕೂಡ ಆಗ್ತಾ ಇಲ್ಲ. ಸೋತ ದನಿಯಲ್ಲಿ ನುಡಿದಳು. ಈ ಮೋಟಿವೇಶ್ನಲ್ ಸ್ಪೀಚ್ ಕೊಡೋರು ಎಷ್ಟೆಲ್ಲ ಹೇಳ್ತಾರೆ, ದುಡಿಯೋರಿಗೆ 108 ದಾರಿ ಇದೆ, ಕೆಲಸ ಮಾಡಬೇಕು ಅನ್ನೋರಿಗೆ 1000 ಅವಕಾಶಗಳಿದೆ ಅಂತ ಹೇಳ್ತಾರೆ. ಆದರೆ ನನಗೆ ಮಾತ್ರ ಒಂದು ದಾರಿ ಕೂಡ ಕಾಣಿಸ್ತಾ ಇಲ್ಲ. ಕಣ್ಣು ಹಸಿಯಾಗುವುದಲ್ಲದೆ ದನಿ ಕೂಡ ಭಾರವಾಗಿತ್ತು. ಯಾವುದಾದ್ರೂ ಸ್ವಂತ ಬಿಸ್ನೆಸ್ ಮಾಡೋದಕ್ಕಾಗುತ್ತಾ? ನೀಲಾ ಕೂಡ ಚಿಂತಿತರಾಗಿದ್ದರು. ನಾನು ಮಾಡ್ಬೋದಾಗಿರೋ ಬಿಸ್ನೆಸ್ ಯಾವುದಮ್ಮ? ಅಂಥದ್ದೇನೂ ನನಗೆ ಬರಲ್ಲ. ಜೊತೆಗೆ ನನ್ನ ಹತ್ರ ಅದಕ್ಕೆಲ್ಲ ಬಂಡವಾಳ ಕೂಡ ಇಲ್ಲ. ಸ್ವಾತಿಯನ್ನು ನೋಡಿದ ಲೀಲಾ ಅವರಿಗೆ ಅವಳು ಬಿಸ್ನೆಸ್ ಫೀಲ್ಡ್ನಲ್ಲಿ ಛಾತಿಯಿಂದ ಮುಂದುವರಿಯಬಲ್ಲಳು ಎನಿಸಲಿಲ್ಲ. ಅವಳಿಗೆ ಯಾವುದಾದರೂ ಆಫೀಸ್ನಲ್ಲಿ ಅವಳ ಓದಿಗೆ ತಕ್ಕ ಕೆಲಸ ಕೊಡಿಸುವುದೇ ಉತ್ತಮ ಎಂದುಕೊಂಡರು.
ಎಲ್ಲರಲ್ಲೂ ಒಂದೊಂದು ಪ್ರತಿಭೆ ಶಕ್ತಿ ಎಲ್ಲ ಇರುತ್ತೆ ಅನ್ನೋದೇನೋ ಸತ್ಯ. ಆದರೆ ಹಾಗಂತ ಪ್ರತಿಯೊಬ್ಬರೂ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡೇ ಮಾಡ್ತಾರೆ ಅನ್ನೋದಕ್ಕಾಗಲ್ಲ. ಈಗ ದಿನದ 3 ಹೊತ್ತು ತುತ್ತಿನ ಚೀಲ ತುಂಬಿಸ್ಕೊಂಡು ಸಿರಿನ ಒಳ್ಳೇದಾಗಿ ಬೆಳೆಸೋದೇ ಸ್ವಾತಿ ಸಾಧನೆ ಎಂದು ಯೋಚಿಸಿ ಸಣ್ಣ ನಿಟ್ಟುಸಿರು ಬಿಟ್ಟರು. ಯಾರೋ ಅವನು ನನ್ನ ಮಗನ ಮೇಲೆ ಕೈ ಮಾಡೋದು? ಅವನೇನು ಯಾರು ದಿಕ್ಕಿಲ್ದೇ ಇರೋ ಬೇವರ್ಸಿ ಅನ್ಕೊಂಡಿಯೇನೋ? ಹೇಳೋರು ಕೇಳೋರು ಯಾರು ಇಲ್ದೇ ಇರೋ ಪರದೇಶಿ ಏನಲ್ಲ ಅವನು. ದೊಡ್ಡ ದನಿಯಲ್ಲಿ ಕೂಗುತ್ತಾ ಬಂದರು ವಿಜಯಮ್ಮ. ಸೀದಾ ಅವರು ಬಂದು ನಿಂತಿದ್ದು ಸ್ವಾತಿಯ ಅಣ್ಣ ಸುದೀಪನ ಮನೆ ಎದುರಿಗೆ. ಏನೋ ದೊಡ್ಡ ಮನುಷ್ಯ, ಮನೆ ಒಳಗೆ ಹೆಂಡತಿ ಸಗಿನ ಹಿಂದೆ ಅಡ್ಕೊಂಡು ಕೂತಿದ್ಯಾ? ಬಾರೋ ಹೊರಗೆ. ಸುದೀಪ್ ಮನೆಯಲ್ಲಿ ಇರಲಿಲ್ಲ. ಆದರೆ ಜಯಂತಿ ಮನೆಯಲ್ಲೇ ಇದ್ದಳು. ವಿಜಯಮ್ಮನ ಕಿರ್ಚಾಟ ಕೇಳಿ ಮನೆಯಿಂದ ಹೊರಗೆ ಬಂದಿದ್ದರು ದೇವಿಕಾ ಹಾಗೂ ಜಯಂತಿ. ಎಲ್ಲ ನಿನ್ನ ಗಂಡ ಹೆಂಗಸ್ರನ್ ಮುಂದೆ ಬಿಟ್ಟು ಒಳಗೆ ಅಡ್ಕೊಂಡು ಕೂತಿದ್ದಾನಾ ಎಂದರು ಅರಚುವ ದನಿಯಲ್ಲಿ. ಅಪಾರ್ಟ್ಮೆಂಟ್ ಜನರೆಲ್ಲ ಮನೆಯಿಂದ ಹೊರಗೆ ಬಂದು ನಿಂತಿದ್ದರು. ಹೊರಗೆ ಬಂದ ಜಯಂತಿಗೆ ಅವರನ್ನೆಲ್ಲ ನೋಡಿ ಅವಮಾನ ಎನಿಸಿತು. ಯಾಕೆ ಹಿಂಗ ಅರಚ್ತಾ ಇದೀಯಾ? ಜಯಂತಿಯ ದನಿ ಕೂಡ ಸಣ್ಣದೇನಲ್ಲ. ಹಿರಿಯರೆಂಬ ಗೌರವ ಕೂಡ ಮಾಯವಾಗಿತ್ತು ಅವಳ ಮಾತಲ್ಲಿ. ಏನ್ ಅರ್ಚದು? ಎಲ್ಲಿ ನಿನ್ ಗಂಡ? ನನ್ನ ಮಗಂಗೆ ಸಾಯೋ ಹಂಗ್ ಹೊಡೆದಿದ್ದಾನೆ. ಎಲ್ಲವನೋ ಈಗ ಹೆದರ್ಕೊಂಡು ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ? ಸುಮ್ಮನೆ ಬಿಡಲ್ಲ ನಾನು ಅವನ್ನ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ಒದ್ದಿ ಎಳ್ಕೊಂಡು ಹೋಗ್ತಾರೆ. ದೇವಿಕಾ ವಿಜಯಮ್ಮನ ಮಾತು ಕೇಳಿ ಬೆಚ್ಚಿದರು. ಒಳಗ್ ಬನ್ನಿ ವಿಜಯಮ್ಮ, ಹೀಗೆ ಹಾದಿರಂಪ ಬೀದಿರಂಪ ಮಾಡಬೇಡಿ, ಒಳಗ್ ಬಂದು ಕುತ್ಕೊಂಡು ಮಾತಾಡಿ ಎಂದರು. ವಿಜಯಮ್ಮ ದೇವಿಕಾರ ಮಾತಿಗೆ ಉತ್ತರ ಕೊಡುವ ಮೊದಲೇ, ಏನತೆ ನೀವು ಇಂಥವ್ರನ್ನೆಲ್ಲ ಮನೆ ಒಳಗ್ ಕರಿತೀರಿ? ಆಕ್ಷೇಪಿಸಿದಳು ಜಯಂತಿ. ಅಯ್ಯ, ನಾನು ಏನ್ ನಿನ್ ಮನೆ ಒಳಗ್ ಬರಕ್ ಕಾಯ್ತಾ ಕೂತಿಲ್ಲ ಕಣವ. ನಾನಲ್ಲ, ನನ್ನ ಎಡಗಾಲಿನ ಮೆಟ್ಟು ಕೂಡ ನಿಮ್ ಮನೆ ಒಳಗ್ ಬರಲ್ಲ. ಇವತ್ತು ನಿಮ್ ಹುಡುಗ ನನ್ನ ಮಗನ ಮೈ ಮುಟ್ಟಿದ್ದಾನೆ. ಅದಕ್ಕೆ ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗೋದಕ್ ಬಂದಿದ್ದೀನಿ. ಇನ್ನೊಂದ್ ಸಾರಿ ಈ ತಪ್ಪೇನಾದ್ರು ನಡೆದ್ರೆ ಎನ್ನುತ್ತಾ ಅಲ್ಲಿಂದ ಹೊರಟಳು. 10 ಹೆಜ್ಜೆ ಹೋದವಳು ಮತ್ತೆ ತಿರುಗಿ ಬಂದು, ನಿನ್ ಮರ್ಯಾದೆಗೆಟ್ಟು ಮಗಳಿಗೆ ಹೇಳ್ಬಿಡು, ನನ್ನ ಮಗ ಇನ್ನೊಂದ್ ಮದುವೆ ಆಗ್ತಾ ಇದ್ದಾನೆ. ಕುಬೇರನ್ ಮಗಳು ಆ ಹುಡುಗಿ. ನಿನ್ನ ಮಗಳ ಹಾಗೆ ಕರಿ ಹೆಗಣ ಅಲ್ಲ, ಒಳ್ಳೆ ಕಾಶ್ಮೀರಿ ಆಪಲ್ ಇದ್ದಂಗಿದ್ದಾಳೆ. 4 ದಿನದೊಳಗೆ ಡೈವೋರ್ಸ್ ನೋಟಿಸ್ ಬರುತ್ತೆ. ಬಾಯಿ ಮುಚ್ಕೊಂಡು ಸೈನ್ ಮಾಡಕ್ ಹೇಳು. ದುಮುಗುಡುತ್ತಾ ಹೋದರು ವಿಜಯಮ್ಮ. ದೇವಿಕಾ ಕುಸಿದು ಕುಳಿತರು. ಸಿರಿ, ಏನಾಗಲ್ಲ, ಹಾರು, ನಾನಿದ್ದೀನಲ್ಲ, ಹಿಡ್ಕೊಳ್ತೀನಿ, ಹಾರು. ಗುರುರಾಜರ ದನಿ ಕೇಳಿ ಅತ್ತ ತಿರುಗಿದಳು ಸ್ವಾತಿ. ಅಂಕಲ್ ಕೂಡ ಬಂದಿದ್ದಾರಾ? ನೀಲ ಅವರ ಕಡೆ ತಿರುಗಿ ನೋಡಿದಳು. ಹೂನಮ್ಮ, ನನ್ನ ಮೈದ್ನನ್ ಮನೆ ಕಡೆ ಹೊರಟಿದ್ವಿ. ಅಕಸ್ಮಾತ್ ನೀನ್ ನನ್ನ ಕಣ್ಣಿಗೆ ಬಿದ್ದೆ. ನಿನ್ನೆಲ್ಲಿ ನೋಡಿ ಇಬ್ರು ಈ ಕಡೆ ಬಂದ್ವಿ ಎಂದರು ನೀಲ. ಹಾರು ಪುಟ, ಏನಾಗಲ್ಲ. ಮೆಟ್ಟಲಾಗಿದ್ದ ಆಟಿಕೆಯೊಂದರ 4ನೇ ಮೆಟ್ಟಿಲಲ್ಲಿ ನಿಂತಿದ್ದಳು ಸಿರಿ. ನೋ ತಾತ, ನಂಗೆ ಭಯ ಆಗುತ್ತೆ, ಹೆದರುತ್ತಾ ಹೇಳಿದಳು ಸಿರಿ. ಭಯ ಬೇಡ, ನೋಡು ನಾನು ಇಲ್ಲೇ ಇದ್ದೀನಿ. ನೀನ್ ಬೀಳ್ದೆ ಇರೋ ಹಾಗೆ ನಾನು ಹಿಡ್ಕೊಳ್ತೀನಿ. ಬಾ, ಹಾರು. ಗುರುರಾಜ್ ಎಷ್ಟೇ ಧೈರ್ಯ ಕೊಟ್ಟರೂ ಸಿರಿ ಅಲ್ಲಿಂದ 1 ಹೆಜ್ಜೆ ಕೂಡ ಮುಂದೆ ಬರಲಿಲ್ಲ. ಅಮ್ಮನ ಮಗಳೇ ನೀನು. ಅಮ್ಮನೇ ಎಲ್ಲದಕ್ಕೂ ಹೆದರ್ತಾಳೆ. ಅವಳನ್ನ ನೋಡಿ ನೋಡಿ ನೀನು ಕೂಡ ಎಲ್ಲದಕ್ಕೂ ಆಗಲ್ಲ ಭಯ ಅನ್ನೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ಯಾ. ಸ್ವಗತವೆಂಬಂತೆ ಹೇಳಿಕೊಂಡರೂ ಸ್ವಾತಿಗೆ ಕೇಳಿಸ್ತು. ಅವರ ಮಾತು ಕೇಳಿ ಸ್ವಾತಿಯ ಮುಖ ಪೆಚ್ಚಾಯಿತು. ಸರಿನಮ್ಮ ಸ್ವಾತಿ, ನನ್ನ ಮೈದ್ನನ್ ಮಗಳ ಮದುವೆ ನಿಶ್ಚಯ ಆಗಿದೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಕು. ನಾವಿನ್ ಹೊರಡ್ತೀವಿ. ತೀರಾ ಕತ್ಲಾಗಕ್ಕೆ ಮುಂಚೆ ಮನೆ ಸೇರ್ಕೊಂಡ್ಬಿಡು ಎಂದು ಹೇಳಿ ನೀಲ ಗುರುರಾಜ್ ದಂಪತಿಗಳು ಹೊರಟರು. ಸ್ವಲ್ಪ ಹೊತ್ತಾದ ಮೇಲೆ ಸ್ವಾತಿ ಸಿರಿಯ ಕೈ ಹಿಡಿದು ಮನೆಗೆ ವಾಪಸ್ ಬಂದಳು. ಸಿರಿ ತಾನು ಆಟದ ಬಯಲಲ್ಲಿ ಆಡಿದ ಆಟಗಳ ಬಗ್ಗೆ ಹೇಳುತ್ತಾ ಇದ್ದರೆ ಸ್ವಾತಿಗೆ ಗುರುರಾಜ್ ಅವರು ಹೇಳಿದ ಅಮ್ಮನ ಹಾಗೆ ಮಗಳು, ಎಲ್ಲದಕ್ಕೂ ಭಯ ಎಂದ ಮಾತೆ ಕಿವಿಯಲ್ಲಿ ಮೊಳಗುತ್ತಿತ್ತು. ಇಲ್ಲ, ನನ್ನ ಮಗಳು ನನ್ನ ಹಾಗೆ ಹಿಂದುಳಿಬಾರ್ದು. ಅವಳು ಎಲ್ಲದರಲ್ಲೂ ಮುಂದಿರಬೇಕು. ಅವಳಿಗಪ್ಪ ಅಮ್ಮ ಎರಡೂ ನಾನೇ. ನನ್ನನ್ನು ನೋಡಿ ಅವಳು ಸೋಲೋದನ್ನು ಕಲಿಬಾರ್ದು. ಜೀವನದಲ್ಲಿ ಗೆಲ್ತಾನೆ ಹೋಗ್ಬೇಕು. ಅವಳು ಗೆಲ್ಲಬೇಕು ಅಂದರೆ ಮೊದಲು ನಾನು ಗೆಲ್ಲಬೇಕು. ಆದರೆ ಹೆಂಗೆ? ಮನದೊಳಗೆ 108 ಯೋಚನೆಗಳು. ಅಮ್ಮ ಅಮ್ಮ. ಸಿರಿ ಹತ್ತಿರ ಬಂದು ಸ್ವಾತಿಯ ಭುಜ ಅಲ್ಲಾಡಿಸಿದಾಗ ಬೆಚ್ಚಿ ತನ್ನ ಯೋಚನೆಗಳಿಂದ ಹೊರಗೆ ಬಂದಳು ಸ್ವಾತಿ. ಏನಮ್ಮ ನೀನು? ನಾನು ಅವಾಗಿಂದ ಕರಿತಾನೆ ಇದ್ದೀನಿ, ನೀನು ಮಾತೇ ಆಡ್ತಾ ಇಲ್ಲ. ಓಹ್ ಸಾರಿ ಪುಟ, ಏನೋ ಯೋಚನೆ ಮಾಡ್ತಾ ಇದ್ದೆ.
ಸರಿ ಏನ್ ಹೇಳು ಎನ್ನುತ್ತಾ ಮಗಳನ್ನು ಮಡಿಲಲ್ಲಿ ಕೂರಿಸಿಕೊಂಡಳು. ಸಿರಿಗೆ ಊಟ ಮಾಡಿಸಿ ಮಲಗಿಸಿದ ನಂತರ ಮತ್ತೆ ತನ್ನ ಕೆಲಸದ ಬಗ್ಗೆ ಯೋಚಿಸತೊಡಗಿದಳು. ನೀಲಮ್ಮ ಹೇಳಿದ ಹಾಗೆ ಏನಾದರೂ ಬಿಸ್ನೆಸ್ ಮಾಡಿದ್ರೆ ಹೇಗೆ ಎಂಬ ಯೋಚನೆ ತಲೆಗೆ ಬಂದಿತ್ತು. ಯಾವ ಬಿಸ್ನೆಸ್ ಮಾಡೋದು, ನನಗೇನ್ ಬರುತ್ತೆ ಎಂದವಳ ತಲೆಗೆ ಹೊಸದೊಂದು ಐಡಿಯಾ ಹೊಳೆದಿತ್ತು. ಮೊಬೈಲ್ ತೆಗೆದು ಕಡಿಮೆ ಬಂಡವಾಳದಲ್ಲಿ ಪ್ರಾರಂಭ ಮಾಡಬಹುದಾದ ಉದ್ಯಮಗಳ ಬಗ್ಗೆ ಜಾಲಾಡತೊಡಗಿದಳು. ಒಂದು ಪುಸ್ತಕ ತೆಗೆದುಕೊಂಡು ತನಗೆ ಸರಿ ಅನ್ನಿಸಿದ ಉದ್ಯಮಗಳ ಪಟ್ಟಿಯನ್ನು ಸಹ ಮಾಡಿಕೊಂಡಳು. ನಾಳೆನೆ ರೀಮಾ ಅವ್ರ ಮನೆಗೆ ಹೋಗಿ ಇದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ನೀಲಮ್ಮ ಮತ್ತೆ ಗುರುರಾಜ್ ಅಂಕಲ್ ಏನಾದ್ರೂ ಸಲಹೆ ಕೊಡ್ತಾರೆ ಎಂದು ಯೋಚಿಸುತ್ತಾ ಮಲಗಿದಳು ಸ್ವಾತಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.